ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಫೆಬ್ರವರಿ ಮಾರ್ಚ್ ಹಾಕಿದೆ, ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದ್ರಿ ದುಡ್ಡು, ಅದ್ರ ಬಗ್ಗೆ ನನ್ನ ಕ್ವಶನ್ ಇಲ್ಲ. ಯಾಕಂದ್ರೆ ನೀವು 2 ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು, ಈಗ ಹೊಸದಾಗಿ ಈಗೇನು 3 ತಿಂಗಳ ಬ್ಯಾಲೆನ್ಸ್ ಐತಲ್ಲ, ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳು ಹಾಕಿಲ್ಲ. ಯಾಕೆ ಡಿಲೇ? ಏನು ಸರ್ಕಾರ ಹತ್ರ ದುಡ್ಡು ಇಲ್ವಾ? ಏನು ಸಮಸ್ಯೆ ಇದೆ? ಅದನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ. ನಾನು ಇಲ್ಲಿವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ನಾನು ಅನಗತ್ಯ ಬೇರೆದನ್ನ ಮೈ ಮೇಲೆ ಹೇಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ತಮ್ಮ ಲಾಡ್ಲಿ ಬಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ? ಉತ್ತರ ಕೊಡಬೇಕಾಗಿದ್ದು ನೀವು. ವಿಧಾನಸಭೆ ಶಾಸಕನಾಗಿ ನಿಮಗೆ ಕೇಳ್ತೀನಿ. ಲಾಡ್ಲಿ ಬಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ? ಕರ್ನಾಟಕ ಅನೌನ್ಸ್ ಮಾಡಿದ್ರಿ, ಎಲೆಕ್ಷನ್ ಗೆದ್ರಿ. ನಾನು ಅಲ್ಲಲ್ಲ 4 ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ 4 ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ. ಇವ್ರದೇ ಸರ್ಕಾರ ಇದೆ, ಈಗ ಎಲ್ಲಿಗೆ ಬಂದಿದೆ? ಎಷ್ಟು ಕುಂಠಿತ ನಡೀತಾ ಇದೆ? ಎಷ್ಟು ಹಣ ಅದ್ರ ಬಗ್ಗೆ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಇವ್ರ ಹತ್ರ ಮಾಹಿತಿ ಇದೆಯಾ? ಈ ಯೋಜನೆಯಿಂದ ರಾಜ್ಯದ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ನೀವು ನೋಡಿದೀರಾ, ತಿಳ್ಕೊಂಡಿದ್ದೀರಾ? ಈ ಯೋಜನೆಯನ್ನು ವಿರೋಧ ಮಾಡಿದಂತವ್ರು ನೀವು. ಈ ಯೋಜನೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಂತವ್ರು ಇವರು. ಇವತ್ತು ಇವರಿಗೆ ಬಹಳಷ್ಟು ಒಮ್ಮೆ ನಮ್ಮಲ್ಲಿ ಕಾಳಜಿ ಬಂದ್ಬಿಡ್ತಾ, ಮಹಿಳೆಯರ ಮೇಲೆ, ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು. ಈ ಯೋಜನೆ ನಾನ್ ಕೇಳ್ತಾ ಇರೋದು ಮೇಡಮ್, ನಿಮ್ಗೆ ನೀವೇನ್ ಮಾತು ಕೊಟ್ಟಿದ್ದೀರಿ ಅಡಿಷನಲ್ ಏನು ಕೇಳಕ್ಕಾಗಲ್ಲ. 3 ತಿಂಗಳಾಯ್ತು, ಯಾಕೆ ದುಡ್ಡು ಹಾಕ್ತಾ ಇಲ್ಲ? ಏನ್ ಸಮಸ್ಯೆ? ಸರ್ಕಾರಕ್ಕೆ ಹಣಕಾಸಿನ ಕೊಟ್ಟೈತೆ, ಏನಾದ್ರೂ ತೊಂದರೆ ಐತಾ? ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡಿ. ಶಿವಶೆಟ್ಟಿ ಉಲ್ಲೇಖ ಮಾಡ್ಯಾರ ಅವರು. ಚರ್ಚೆ ಮಾಡ್ತೇವೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲ, ಹಾಗಾಗಿ ಅಂತ ಅವ್ರು ಮಂತ್ರಿಗಳು ಹೇಳ್ತಾರೆ, ಪಾಪ ಸಹಾಯ ಮಾಡ್ರಿ. ಈಗ ಕನ್ಫ್ಯೂಷನ್ ಬೇಡ. ಮನೆ ಅಧ್ಯಕ್ಷ ಚರ್ಚೆ ಬೇಡ. ಈಗ ಮನೆ ಅಧ್ಯಕ್ಷ, ಇದರಲ್ಲಿ ರಾಜಕಾರಣ ಬೆರೆಸಬೇಡಿ. ಮಹೇಶ್ ತೆಂಗಿನಕಾಯಿ ಹೇಳಿದ್ದೇನು ಅಂತ ಕೇಳಿದ್ರೆ ನೀವು ಆನ್ಸರ್ ಮಾಡಿದ್ದೇನು ಮಾನ್ಯ ಸಚಿವರೇ? 2025 ಆಗಸ್ಟಿನ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ. ಐ ಅಗ್ರಿ, ನೀವು ಸದನದಲ್ಲಿ ಒಪ್ಕೊಂಡಿದ್ರಿ. ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ, ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ 2 ತಿಂಗಳಲ್ಲಿ ಕ್ಲಾರಿಫೈ ಮಾಡಿ. ಮುಂದಿನ 3 ತಿಂಗಳು ಆಗಿಲ್ಲ ಅನ್ನೋ ನಮ್ಗೆ ಗೊತ್ತಿದೆ. ಆ 2 ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಮಾಡಿ ಆಯ್ತು ಅಷ್ಟೇ. ನೀವು ಇನ್ನೇನೋ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದನ್ನ ಹೇಳ್ಬೇಡಿ. ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಇನ್ನೂ ಬೆಳಚಲ್ಬೋದು ಅದ್ರ ಬಗ್ಗೆ. ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ಶಾಸಕರಿಗೆ ಒದಗಿಸಿದ್ದೀನಿ. ಏನಾದ್ರೂ ಪರ್ಟಿಕ್ಯುಲರ್ ಏನಾದ್ರೂ ಇದ್ರೆ, ಸ್ಪೆಸಿಫಿಕ್ ಏನಾದ್ರೂ ಇದ್ರೆ ತಾವು ಕೇಳಬಹುದು. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನಾನು ಮಾನ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ, 25ನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ಒಂದು ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಗೃಹಲಕ್ಷ್ಮಿ ಯೋಜನೆ ಇದು ಮಾನ್ಯ ಸಭಾಧ್ಯಕ್ಷರೇ, ನಾನು ಈಗಲೇ ಸದಸ್ಯರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ, ಸದನ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದ್ದೀವಿ. ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಮಾರ್ಚ್ ಮತ್ತು ಏಪ್ರಿಲ್, ಮಾರ್ಚ್ ಮತ್ತು ಫೆಬ್ರವರಿ ಅಲ್ಲಲ್ಲ ಮೇಡಮ್, ಫೆಬ್ರವರಿ ಮತ್ತು ಮಾರ್ಚ್ 2025 2 ತಿಂಗಳ ಹಣವನ್ನು ನೀವು ಇನ್ನೂ ಹಾಕಿಲ್ಲ. ದಯವಿಟ್ಟು ಕೇಳ್ರಿ, ಗೊತ್ತಿಲ್ಲ, ಅವ್ರಿಗೆ ಒಂದ್ಸಲ ಎನ್ಕ್ವೈರಿ ಮಾಡಿ. ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀನಿ. ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀನಿ, ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ 1 ಮಿನಿಟ್ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ, ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಂತ ಅದೊಂದ್ಸಲ ಹೇಳ್ಬಿಡ್ರಿ. ನೀವು ಹೇಳಾದ್ರೆ 23 ತಿಂಗಳು ಕೊಟ್ಟೇನೆ ಅಂತ, 23 ಕಂತು ಕೊಟ್ಟೇನೆ ಅಂತ ಹೇಳ್ತೀರಿ. ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ. ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತ 23 ಕಂತ ಅಂತೇಳಿ. ಇನ್ನು ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮಟ್ಟ 3 ತಿಂಗಳಿಗೂ ಬ್ಯಾಲೆನ್ಸ್ ಐತೆ. ಅದು 3 ತಿಂಗಳು ಯಾಕೆ ಬ್ಯಾಲೆನ್ಸ್ ಇಟ್ಟಿರಿ ಅನ್ನೋದು ಹೇಳ್ರಿ. ನೀವು ಹೇಳಿದ್ರಿ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತೆ, ಅದ್ರ ಬಗ್ಗೆ ಸರ್ 1 ಸೆಕೆಂಡ್ ಸರ್, ನಾನು ಕೇಳಾಕತ್ತೀನಿ ಅಂತ ಕೇಳ್ತೀನಿ. ಅದೇ ನೀವು ಯಾವ್ದು ಗಮನಿಸಿಲ್ಲ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್. ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ದುಡ್ಡು ಹೇಳಿ. ನೋಡಿ, ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ.
ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ. ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಭಾಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ದುಡ್ಡನ್ನು ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ. ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅಂತ ಹೇಳ್ತಾ ಇದ್ದೀರಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ, ಒಂದ್ ನಿಮಿಷ ಒಂದ್ ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಹೇಳಿ ನಾನು? ಮೇಡಮ್, ನಾನು ಹೇಳೋದು ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಫೆಬ್ರವರಿ ಮಾರ್ಚ್ ಹಾಕಿದೆ, ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದ್ರೆ ದುಡ್ಡು, ಅದ್ರ ಬಗ್ಗೆ ನನ್ನ ಕ್ವಶನ್ ಇಲ್ಲ. ಯಾಕಂದ್ರೆ ನೀವು 2 ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು. ಒಂದು ಈಗ ಹೊಸದಾಗಿ ಈಗೇನು 3 ತಿಂಗಳ ಬ್ಯಾಲೆನ್ಸ್ ಐತಲ್ಲ, ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳು ಹಾಕಿಲ್ಲ. ಯಾಕೆ ಡಿಲೇ? ಏನು ಸರ್ಕಾರ ಹತ್ರ ದುಡ್ಡು ಇಲ್ವಾ? ಏನು ಸಮಸ್ಯೆ ಇದೆ? ಅದನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ. ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ನಾನು ಅನಗತ್ಯ ಬೇರೆದನ್ನ ಮೈ ಮೇಲೆ ಹೇಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ತಮ್ಮ ಲಾಡ್ಲಿ ಬಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ? ಮೇಡಮ್, ನಾನು ಕೇಳ್ತಾ ಇರೋದು ಒಂದು ಮಿನಿಟ್. ಕರ್ನಾಟಕದ ವಿಧಾನಸಭಾ ಸದಸ್ಯನಾಗಿ ನಿಮಗೆ ನನಗೆ ಲಾಡ್ಲಿ ಬಹನ ಬಗ್ಗೆ ಉತ್ತರ ಕೊಡಬೇಕಾಗಿದ್ದು ನೀವು. ಕರ್ನಾಟಕ ವಿಧಾನಸಭೆ ಶಾಸಕನಾಗಿ ನಿಮಗೆ ಕೇಳ್ತೀನಿ. ಲಾಡ್ಲಿ ಬಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ? ಕರ್ನಾಟಕ ಅನೌನ್ಸ್ ಮಾಡಿದ್ರಿ, ಎಲೆಕ್ಷನ್ ಗೆದ್ರಿ. ನಾನು ಪೂರ್ವ ಅಲ್ಲಲ್ಲ 4 ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ 4 ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ. ಇವ್ರದೇ ಸರ್ಕಾರ ಇದೆ. ಈಗ ಎಲ್ಲಿಗೆ ಬಂದಿದೆ? ಎಷ್ಟು ಕುಂಠಿತ ನಡೀತಾ ಇದೆ? ಎಷ್ಟು ಹಣ ಅದ್ರ ಬಗ್ಗೆ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಇವ್ರ ಹತ್ರ ಮಾಹಿತಿ ಇದೆಯಾ? ನಾನು ಮೇಡಮ್ ಫೆಬ್ರವರಿ ಈ ಯೋಜನೆಯಿಂದ ರಾಜ್ಯದ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ನೀವು ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ? ಈ ಯೋಜನೆಯನ್ನು ವಿರೋಧ ಮಾಡಿದಂತವ್ರು ನೀವು. ಈ ಯೋಜನೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿದಂತವ್ರು ಇವರು. ಇವತ್ತು ಇವರಿಗೆ ಬಹಳಷ್ಟು ಒಮ್ಮೆ ನಮ್ಮಲ್ಲಿ ಕಾಳಜಿ ಬಂದ್ಬಿಡ್ತಾ, ಮಹಿಳೆಯರ ಮೇಲೆ, ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು. ಈ ಯೋಜನೆ ನಾನು ಕೇಳ್ತಾ ಇರೋದು ಮೇಡಮ್, ನಿಮ್ಗೆ ನೀವೇನ್ ಮಾತು ಕೊಟ್ಟಿದ್ದೀರಿ ಅದನ್ನ ನಡೆಸ್ಕೊಡಿ ಅಂತ ಹೇಳ್ತೇವೆ. ಅಡಿಷನಲ್ ಏನು ಕೇಳಕ್ಕಿಲ್ಲ ನಿಮ್ಗೆ. ಒಂದು ಬಹಳ ನೀವು ಇದು 3 ತಿಂಗಳಾಯ್ತು, ಯಾಕೆ ದುಡ್ಡು ಹಾಕ್ತಾ ಇಲ್ಲ? ಏನ್ ಸಮಸ್ಯೆ? ಸರ್ಕಾರಕ್ಕೆ ಹಣಕಾಸಿನ ಕೊಟ್ಟೈತೆ, ಏನಾದ್ರೂ ತೊಂದರೆ ಐತಾ? ಅದನ್ನ ಕ್ಲಾರಿಫಿಕೇಶನ್ ಮಾಡ್ರಿ. ಈಗ ಹಣಕಾಸಿನ ತೊಂದರೆ ಇದ್ರೆ ಹೇಳೋದು ಸರ್ಕಾರ ದುಡ್ಡಿಲ್ಲ ಶಿವಶೆಟ್ಟಿ ಉಲ್ಲೇಖ ಮಾಡಿರೋರು ಅಲ್ಲ, ಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡ್ರಿ ಬೇರೆಯವರು. ಅವ್ರ ಮಂತ್ರಿಗಳು ಚರ್ಚೆ ಮಾಡ್ತೀವಿ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲ, ಹಾಗಾಗಿ ಅಂತ ಅವ್ರ ಮಂತ್ರಿಗಳು ಹೇಳ್ತಾರೆ. ಪಾಪ ಸಹಾಯ ಮಾಡ್ರಿ. ಈಗ ಕನ್ಫ್ಯೂಷನ್ ಬೇಡ. ಸಹಾಯ ಮಾಡ್ರಿ. ಮನೆ ಅಧ್ಯಕ್ಷ ಚರ್ಚೆ ಮಾಡಿ. ಮನೆ ಅಧ್ಯಕ್ಷ, ಇದರಲ್ಲಿ ರಾಜಕಾರಣ ಬೆರೆಸಬೇಡಿ. ಮಹೇಶ್ ತೆಂಗಿನಕಾಯಿ ಹೇಳಿದ್ದೇನು ಅಂತ ಕೇಳಿದ್ರೆ ನೀವು ಆನ್ಸರ್ ಮಾಡಿದ್ದೇನು ಮಾನ್ಯ ಸಚಿವರೇ? 2025 ಆಗಸ್ಟಿನ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ. ಐ ಅಗ್ರಿ, ನೀವು ಸದನದಲ್ಲಿ ಒಪ್ಕೊಂಡಿದ್ರಿ. ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ, ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ 2 ತಿಂಗಳು ಕ್ಲಾರಿಫೈ ಮಾಡಿ. ಮುಂದಿನ 3 ತಿಂಗಳು ಆಗಿಲ್ಲ ಅನ್ನೋ ನಮ್ಗೆ ಗೊತ್ತಿದೆ. ಆ 2 ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಮಾಡಿದ್ರೆ ಆಯ್ತು ಅಷ್ಟೇ. ನೀವು ಇನ್ನೇನೋ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದನ್ನ ಹೇಳ್ಬೇಡಿ. ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗ್ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಇನ್ನಷ್ಟು ಬೆಳಕು ಚೆಲ್ಬೋದು ಅದ್ರ ಬಗ್ಗೆ. ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗಾ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ